ಬೆಳವಡಿ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಹರ್ಷವನ್ನು ತಂದಿರತಕ್ಕಂಥ ಒಂದು ಕಾರ್ಯಕ್ರಮ. ದೀಪಾರಾಧನೆ ಇದೊಂದು ಬಹಳಷ್ಟು ಪವಿತ್ರವಾಗಿರತಕ್ಕಂಥ ಒಂದು ಕಾರ್ಯಕ್ರಮ. ಜ್ಞಾನ ದೇವತು ಕೈವಲ್ಯಂ ಅಂತ ಹೇಳ್ತಾ ಇದ್ದಾರೆ. ದೀಪ ಜ್ಞಾನದ ಸಂಕೇತ, ಮಂಗಲದ ಸಂಕೇತ, ಅಭಿವೃದ್ಧಿಯ ಸಂಕೇತ. ಇಂಥ ಪವಿತ್ರವಾಗಿರ್ತಕ್ಕಂಥ ದೀಪಾರಾಧನೆಯನ್ನು ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು, ಊರಿನ ಎಲ್ಲ ಜನರು ಸೇರಿಕೊಂಡು ಹಣವನ್ನು ಕೂಡಿಸಿ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾವು ಕೂಡ ಏನಪ್ಪ ಅಂತ ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಮೇಲಾಗಿ ವೀರಭದ್ರ ಸ್ವಾಮಿ ಈ ಬೆಳವಡಿ ಮಲ್ಲಮ್ಮನ ಒಂದು ಮನೆದೇವರು ಕೂಡ ಆಗಿದೆ. ಇದರ ಜೊತೆಯಾಗಿ ಕಿತ್ತೂರು ಚೆನ್ನಮ್ಮನ ಮನೆದೇವರು ಕೂಡ ಆಗಿದೆ ಅನ್ನತಕ್ಕಂಥ ಮಾತನ್ನು ಅಭಿಮಾನದಿಂದ ಹೇಳಬೇಕಾಗ್ತಾ ಇದೆ. ಇಂಥ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿ ಇದು ಎಲ್ಲರಿಗೂ ಕೂಡ ಹರ್ಷ ಮತ್ತು ಸಂತೋಷವನ್ನು ತರಲಿ ಅಂತ ತಿಳ್ಕೊಂಡು ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತಿನ ದಿವಸ ಬೆಳವಡಿ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಇತಿಹಾಸದೊಳಗೆ 500 ವರ್ಷಗಳ ಹಿಂದೆ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಡಿದ್ರು. ಅದರ ಪ್ರಯುಕ್ತ ಈಗ ನಮ್ಮ ಜಯ ಸಿಕ್ಕಿದೆ. ಮಂದಿರವನ್ನು ಕೊಟ್ಟಿದ್ದೇವೆ. ಬೆಳವಡಿಯಲ್ಲಿ ಪ್ರಯುಕ್ತವಾಗಿ ಲಕ್ಷ ದೀಪೋತ್ಸವನ ಆಚರಿಸ್ತೇವೆ. ಓಕೆ, ಧನ್ಯವಾದಗಳು. ಅದೇ ವೇಳೆ ಬೆಳವಡಿಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ವೀರಭದ್ರೇಶ್ವರಿಗೆ ಲಕ್ಷ ದೀಪೋತ್ಸವ ಮಾಡ್ಬೇಕಂತೇಳಿ ಊರು ಹಿರಿಯರು ಎಲ್ಲರೂ ಒಂದು ಮೀಟಿಂಗನ್ನು ಕರೆದ್ರು. ಆ ಮೀಟಿಂಗ್ ಎಲ್ಲರೂ ಯಶಸ್ವಿ ಆಗ್ತವೆ. ಯಶಸ್ವಿಗೆ ಕಾರಣ ಅಂತ ಎಲ್ಲ ಬೆಳವಡಿಯ ಹಿರಿಯ ನಾಗರಿಕರಾಗಲಿ, ಯುವಕರಾಗಲಿ, ಎಲ್ಲ ಸಂಘ ಸಂಸ್ಥೆಯವರಾಗಲಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀವಿ. ಊರಾಗ ಮಲ್ಲಮ್ಮನ ಬೆಳವಡಿ ಐತಿಹಾಸಿಕ ನಾಡಾದಂಥ ವೀರರಾಣಿ ಬೆಳವಡಿ ಮಲ್ಲಮ್ಮದಲ್ಲಿ ಎಲ್ಲ ತಾಯಿಯಂದರು, ಅಣ್ಣ ತಮ್ಮಂದರು ಹಾಗೂ ಎಲ್ಲ ಯುವಕರ ಪಡೆ ಇವತ್ತಿನ ದಿವಸ ಅದ್ದೂರಿಯಾಗಿ ಇದು ಭಾಳ ಸಂತೋಷದ ವಿಷಯ. ಈ ಸಂಸ್ಕೃತ ಮತ್ತು ಧರ್ಮ ಈ ಒಂದು ಸಂಕೇತವಾಗಿದೆ. ಅದ್ದೂರಿಯಾಗಿ ಹುಲಿ ಮಠದ ಸಂಸ್ಥೆಗಳು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತದೆ. 22ನೇ ತಾರೀಕಿನಂದು ರಾಮ ಮಂದಿರ ಉದ್ಘಾಟನೆ ಕೂಡ ಆಯಿತು. ಆ ಒಂದು ಸವಿ ನೆನಪಿನಲ್ಲಿ ಈ ಒಂದು ಕುರಿತೈತಿ. ಅದೇ ರೀತಿ ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣಂದರು ತುಂಬ ಅದ್ದೂರಿಯಾಗಿ ದೀಪ ಅಲಂಕಾರಗಳಲ್ಲಿ ಪಾಲ್ಗೊಂಡು ಹಾಯ್ ಶಿವು ನ್ಯೂಸ್ ಚಾನಲ್ಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.